ನಮಸ್ಕಾರ ಫ್ರೆಂಡ್ಸ್, ನಾನು ಡಾಕ್ಟರ್ ಅಮರ್ಜಿತ್. ವಿಟಮಿನ್ ಡಿ ಡೆಫಿಷಿಯನ್ಸಿ ಅಂದರೆ ಎಲ್ರಿಗೂ ಬರೀ ಮೂಳೆ ಸಂಬಂಧಿತವಾಗಿರೋದು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅದು ಹಾಗಲ್ಲ. ನಮ್ಮ ಮೂಳೆ ಜೊತೆಗೆ ಮಸಲ್ಸು, ಸ್ಕಿನ್ಸು, ನರ್ವ್ಸು, ಮತ್ತು ನಮ್ಮ ಬ್ರೈನ್ ಸೆಲ್ಸು, ಮತ್ತು ನಮ್ಮ ನಿದ್ರೆ, ಇಮ್ಯುನಿಟಿ, ಇವೆಲ್ಲದಕ್ಕೂ ಕೂಡ ವಿಟಮಿನ್ ಡಿ ತುಂಬ ಅವಶ್ಯಕತೆವಾಗುವಂಥದ್ದು. ಈ ವಿಟಮಿನ್ ಡಿ ಕಡಿಮೆ ಇದ್ದಾಗ ಏನು ಮಾಡಬೇಕು ಅಂದರೆ, ಮುಖ್ಯವಾಗಿ ನಮ್ಮ ವೆಜಿಟೇರಿಯನ್ ಸೋರ್ಸಸ್ ಆದರೆ ಲೈಕ್ ಡೈರಿ ಪ್ರಾಡಕ್ಟ್ ಇರಬಹುದು, ಅಥವಾ ಲೈಕ್ ಆರೆಂಜ್ ಜ್ಯೂಸ್ ಇರಬಹುದು, ಅಥವಾ ನಾನ್ ವೆಜಿಟೇರಿಯನ್ ಆದರೆ ಫಿಶ್, ಆಮೇಲೆ ಕ್ಯಾರಲ್ ಫಿಶ್ ಆಗಲಿ, ಸಾಲ್ಮನ್ ಫಿಶ್ ಆಗಲಿ ಬಳಸಿದರೆ ತುಂಬ ಹೆಲ್ಪ್ ಆಗುತ್ತದೆ. ಅದ್ರ ಜೊತೆಗೆ ನಾವು ಸನ್ಲೈಟ್ ಎಕ್ಸ್ಪೋಸ್ ಆಗೋದು ತುಂಬ ಮುಖ್ಯವಾದದ್ದು. ಅದು ಕೂಡ ಬೆಳಗ್ಗೆ 10 ಗಂಟೆಯಿಂದ ಇಟ್ಕೊಂಡು ಮಧ್ಯಾಹ್ನ 3 ಗಂಟೆವರೆಗೆ ಮಿನಿಮಮ್ ಒಂದು 15 ನಿಮಿಷ ನಾವು ಎಕ್ಸ್ಪೋಸ್ ಆದರೆ, ಅದು ಕೂಡ ನಮ್ಮ ಕೈ ಮತ್ತು ನಮ್ಮ ಕಾಲು ಮತ್ತು ನಮ್ಮ ಬ್ಯಾಕ್, ಈ 3 ಪಾರ್ಟ್ಗಳನ್ನು ನಾವು ಸನ್ಲೈಟ್ಗೆ ಎಕ್ಸ್ಪೋಸ್ ಆದಾಗ ವಿಟಮಿನ್ ಡಿ ಸೋರ್ಸಸ್ ತುಂಬ ರಿಚ್ ಆಗಿ ಇರುತ್ತದೆ.